ಇಲ್ಲಿ ಗೆಲ್ತಾರೆ. ನಮ್ಮ ಶಿವಮೊಗ್ಗ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಮ್ಮ ಬಂಗಾರಪ್ಪನವರ ಪುತ್ರಿ ಗೀತಾ ಶಿವರಾಜ್ ಕುಮಾರ್, ಅದೇ ಪ್ರಕಾರ ಅವರು ಇವತ್ತು ಚುನಾವಣೆಗೆ ನಿಂತಿದ್ದಾರೆ. ಅಲ್ಲಿ ವಿಶೇಷವಾದಂಥ ಒಂದು ಪರಿಸ್ಥಿತಿ ಉದ್ಭವ ಆಗಿದೆ. ಒಬ್ಬ ಬಿಜೆಪಿಯ ನಾಯಕನಾದಂಥ ಈಶ್ವರಪ್ಪನೇ ಇವತ್ತು ರೆಬೆಲ್ ಆಗಿ ಬಿಜೆಪಿಯಲ್ಲಿ ನಿಂತಿದ್ದಾರೆ. ಅವರೊಂದು ರೀತಿ ರೌದ್ರಾವತಾರ ತಾಳಿದ್ದಾರೆ. ಯಾರು ಹೇಳಿದ್ರು ನಾನು ಹಿಂದೆ ತಗೊಳ್ಳೋದಿಲ್ಲ ಅಂತೇಳಿ ಒಂದು ಇಲ್ಲೇ ಉರಿಕೆ ಪ್ರಾರಂಭ ಆಗಿದೆ, ಜ್ವಾಲಾಮುಖಿ ಪ್ರಾರಂಭ ಆಗಿದೆ. ಅದು ಸ್ಫೋಟನ ಆಗ್ತಾ ಇದೆ ಚುನಾವಣೆಯಲ್ಲಿ. ಬಿಜೆಪಿಯ ಓಟು ಖಂಡಿತವಾಗಿಯೂ ಅವ್ರದ್ದು ಕಾಂಟ್ರಿಬ್ಯೂಷನ್ ಕೂಡ ಏನಿದೆ. ಈಗ ಯಾರು ರಾಘವೇಂದ್ರ ಅವ್ರದ್ದು ಏನು ಕಾಂಟ್ರಿಬ್ಯೂಷನ್ ಮಾಡಿದೆ? ಹಿ ಹ್ಯಾಸ್ ಓನ್ಲಿ ಟೇಕನ್ ಅವೇ ಸಮ್ ಲ್ಯಾಂಡ್ ಇನ್ ಬೈಂದೂರು. ನನಗೆ ಗೊತ್ತಿದ್ದು ಹಿ ಹ್ಯಾಸ್ ಟೇಕನ್ ಅವೇ ಒನ್ ಐಲ್ಯಾಂಡ್. ದಟ್ ಈಸ್ ಹಿಸ್ ಕಾಂಟ್ರಿಬ್ಯೂಷನ್. ವಿ ಡೋಂಟ್ ವಾಂಟ್ MPs to come here and take away our lands. ಬೈಂದೂರಿನಲ್ಲಿ ಆಗಿದೆ. ಆದ್ರಿಂದ ಇವತ್ತು one chief minister who has gone to jail in Karnataka, one and only person, ಯಡಿಯೂರಪ್ಪ. 2019 ಇಸವಿಯಲ್ಲಿ ಮೋದಿಯವರು ಚುನಾವಣಾ ಪ್ರಚಾರಕ್ಕೆ ಬಂದಾಗ he really instructed the party head that he should not be, ಯಡಿಯೂರಪ್ಪ should not be found on the dais. ಹೇಳಿಕೆ ಪತ್ರಿಕೆಯಲ್ಲಿ ಸ್ವಲ್ಪ ನಿಮ್ಮ ರೆಕಾರ್ಡ್ಗಳನ್ನು ದಾಖಲೆಗಳನ್ನು ಮತ್ತೆ ಬರುತ್ತೆ. he should not he is now participating. ದೇವೇಗೌಡ ಲಾಸ್ಟ್ ಟೈಮ್ JDS ಜೊತೆಯಲ್ಲಿ ಕಾಂಗ್ರೆಸ್ ಹೊಂದಾಣಿಕೆ ಆಯಿತು. ಅವರು ಇವತ್ತು ಅವರ ಜೊತೆಯಲ್ಲಿ ಹೋಗಿದ್ದಾರೆ. ಅವರನ್ನು ಸೇರಿ ನಾವು 28ರಲ್ಲಿ 21 ಸೀಟ್ ಮಾತ್ರ ಗಳಿಸಿದ್ದೀವಿ. ಇವತ್ತು ಆ ಮೈನಸ್ 2 ಕೂಡ ಭಾಳ ಫರ್ಮ್ ಆಗಿ ಅಲ್ಲಿ ಬಿಜೆಪಿ ಜೊತೆಯಲ್ಲಿ ಹೋಗ್ತಾರೆ. ಆದ್ದರಿಂದ ಅದು ಖಂಡಿತವಾಗಿ ಕೂಡ ಈ ಸಾರಿ ಬಿಜೆಪಿಗೆ ಸೋಲಿದೆ. ಶಿವಮೊಗ್ಗದಲ್ಲಿ ಒಂದು ರೀತಿಯ ವಿಶೇಷವಾದಂಥ ಒಂದು ಸೋಲಿನಿಂದ ಬಿಜೆಪಿ ಸೋಲ್ತದೆ. ನಮ್ಮ ಕಾಂಗ್ರೆಸ್ಸಿನ ಅಭ್ಯರ್ಥಿಯಾದಂಥ ಶ್ರೀಮತಿ ಗೀತಾ ಶಿವಣ್ಣವರು ಅವರು ಅತ್ಯುತ್ತಮ ಅಭ್ಯರ್ಥಿ, ಒಳ್ಳೆ ಕಲ್ಚರ್ನಲ್ಲಿ ಬೆಳೆದವರು. ನಾನು ಇಲ್ಲಿ ಹೇಳಲೇಬೇಕು, ಯಾಕಂದರೆ ಎಲ್ಲಿಯೂ ಹೇಳಲಿಲ್ಲ. ವಿ ಹ್ಯಾಡ್ ಗಾನ್ ಟು ಡೆಲ್ಲಿ, ಭಾರತಮ್ಮ ಡಾಕ್ಟರ್ ರಾಜ್ಕುಮಾರ್, ನಾವು ಅವರನ್ನು ಕರ್ಕೊಂಡು ಇಂದಿರಾ ಗಾಂಧಿ ಅವರ ಹತ್ರ ಹೋದೆವು. ಆವಾಗ ಏನಿತ್ತು ಅಂತ ಹೇಳಿದರೆ NT ರಾಮರಾವ್ ಆಂಧ್ರದಲ್ಲಿ, ತಮಿಳುನಾಡಿನಲ್ಲಿ ಜಯಲಲಿತಾ, MGR ಇವರೆಲ್ಲ ಮುಂದೆ ಬಂದಿದ್ರು. ಕರ್ನಾಟಕದಲ್ಲಿ ಕೂಡ ರಾಜ್ಕುಮಾರೇ ಮುಂದೆ ಬರ್ತಾರೆ, ಮುಖ್ಯಮಂತ್ರಿ ಆಗ್ತಾರೆ, ರಾಜಕೀಯದಲ್ಲಿ ಹಲವಾರು ದಶಕಗಳ ಮೆರಗ್ತಾರೆ ಅಂತೇಳಿ ಅಭಿಪ್ರಾಯ ಇತ್ತು. ಆವಾಗ ಅವರು ಇಂದಿರಾ ಗಾಂಧಿ ಅವರ ಹತ್ರ ಹೇಳಿದರು, ಇಲ್ಲ ನಾನು ರಾಜಕೀಯಕ್ಕೆ ಬರುವುದಿಲ್ಲ ಅಂತೇಳಿ. ದಿಸ್ ಈಸ್ ವಾಟ್ ಈಸ್ ಈಸ್ ಎ ಗ್ರೇಟ್ ಮ್ಯಾನ್. ಅದರ್ವೈಸ್ ಇವತ್ತು ಈ ಕರ್ನಾಟಕದ ರಾಜಕೀಯದಲ್ಲಿ ರಾರಾಜಿಸ್ತಾ ಇದ್ದರು ನಮ್ಮ ರಾಜ್ಕುಮಾರ್ ಅವರು. ನಾನು ಜೊತೆಯಲ್ಲೇ ಇದ್ದೆ, ಇದು ಐ ವಿಟ್ನೆಸ್. ಆಗ ಇಂದಿರಾ ಗಾಂಧಿ ಅವರು ಹೇಳಿದರು, ಅಟ್ಲೀಸ್ಟ್ ನಾವು ಯು ಲೈಕ್ ಟು ಆಫರ್ ಯು ದಿ ರಾಜ್ಯಸಭಾ ಸೀಟ್, ಅದಾದರೂ ನೀವು ಸ್ವೀಕಾರ ಮಾಡಿ ಅಂತ ಹೇಳಿದರು. ನನಗೆ ಏನು ಬೇಡ, ನಾನು ರಾಜಕೀಯದಲ್ಲಿ ಬರೋದು ಇಲ್ಲ, ರಾಜಕೀಯದಲ್ಲಿ ಏನೂ ಆಶೆ ಇಲ್ಲ ಅಂತ. ನಾನು ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ, ಅಂಥ ಒಬ್ಬ ತ್ಯಾಗಿ ಜೀವಿಯ ಸೊಸೆ, ಒಬ್ಬ ಸೋಷಲಿಸ್ಟ್ ಆಗಿ ತನ್ನ ಜೀವನವನ್ನೇ ತೇದಂಥ ಬಂಗಾರಪ್ಪನವರ ಮಗಳು. ಆಲೋಚನೆ ಮಾಡಿ, ವಿ ಓ ಎ ಡೆಟ್ ಟು ದೆಮ್. ನಾವು ಅವರಿಗೆ ನಿಜವಾಗಿ ಕರ್ನಾಟಕದ ಜನ ಇವತ್ತು ಅವರು ನಿಜವಾಗಿ ರಾಜಕೀಯದ ಚಿತ್ರವನ್ನೇ ಬದಲಾವಣೆ ಮಾಡ್ತಾ ಇದ್ರು. ರಾಜಕುಮಾರ್ ಅವರು ಆಗ ಒಳ್ಳೆ ಹೇಳಿಕೆ ಹೇಳಿಲ್ಲ, ಓಪನ್ ಆಗಿ ಯಾರಿಗೂ ಹೇಳಿಲ್ಲ. ಆದ್ರಿಂದ ಕರ್ನಾಟಕದ ಜನ ಈಗ ಶಿವರಾಜ್ ಕುಮಾರ್ ಅವರ ಧರ್ಮಪತ್ನಿ ಡಾಕ್ಟರ್ ರಾಜ್ಕುಮಾರ್ ಅವರ ಸೊಸೆ ಅವರನ್ನು ಶಿವಮೊಗ್ಗದಿಂದ ಗೆಲ್ಲಿಸಿ ಕನ್ನಡದ ಅಭಿಮಾನವನ್ನು ಮತ್ತೆ ಎತ್ತಿ ಹಿಡಿಬೇಕು. ರಾಜ್ಕುಮಾರ್ ಯಾವ ತ್ಯಾಗವನ್ನು, ರಾಜಕೀಯದ ವ್ಯಾಮೋಹ ಇಲ್ಲದೆ ತ್ಯಾಗ ಮಾಡಿದ್ರು, ಅಂತ ತ್ಯಾಗಕ್ಕೆ ಪ್ರತಿಯಾಗಿ ಇವತ್ತು ಲೋಕಸಭಾ ಅಭ್ಯರ್ಥಿಯನ್ನಾಗಿ ಶ್ರೀಮತಿ ಗೀತಾ ಶಿವರಾಜ್ ಕುಮಾರ್ ಅವರನ್ನ ಆಯ್ಕೆ ಮಾಡಬೇಕು ಅಂತೇಳಿ ಜನ ಸಂಕಲ್ಪ.
ದಿಸ್ ಇಸ್ ವಾಟ್ ಐ ಫೈಂಡ್ ದಿ ಮೈಂಡ್ ಆಫ್ ದ ಪೀಪಲ್. ಆದ್ದರಿಂದ ಇವರು ಖಂಡಿತವಾಗಿ ಗೆಲ್ತಾರೆ. ಇನ್ನು ಅವರು ಪಾಪ ರಿಪೋರ್ಟಿಗೆ ಹಾಕಿದ್ದಾರೆ, ಆದರೆ 150ಕ್ಕಿಂತ 200 ಜನ ಒಳಗೆ ಬರೋದೇ ಇಲ್ಲ. ಇಲ್ಲೇ ನೋಡಿ, ನಮ್ಮಲ್ಲಿ ಮಂಗಳೂರಿನಲ್ಲಿ ನಮ್ಮ ಪದ್ಮರಾಜ್ ಪೂಜಾರಿಯವರು ಚುನಾವಣೆ ನಿಂತಿದ್ದಾರೆ. ಭಾಳ ನಿನ್ನೆ ನಾನು ಅಲ್ಲಿದ್ದೆ, ಭಾಳ ಒಳ್ಳೆಯ ವಾತಾವರಣ ಇದೆ. ಒಂದು ಹೊಸ ಶಕೆ ಬಂದಿದೆ, ಹೊಸ ಅಲೆ ಬಂದಿದೆ ಕಾಂಗ್ರೆಸ್ ಪರವಾಗಿ. ಮೊನ್ನೆ ಅವ್ರದ್ದು ಮತ್ತು BJP ಅಭ್ಯರ್ಥಿ ಅಂತ ಇಂಟರ್ವ್ಯೂ ಆಯಿತು, ಬ್ರಜೇಶ್ ಚೌಟದ್. ಆಗ ಮತ್ತೆ ಅವ್ರಿಗೆ ಹೇಳಿದ್ರಂತೆ, ಬ್ರಜೇಶ್ ಇನ್ನು ನೀವು ಕಾಂಗ್ರೆಸ್ ಅಭ್ಯರ್ಥಿಯ ಜೊತೆಯಲ್ಲಿ ಇಂಟರ್ವ್ಯೂಗೆ ಹೋಗಬೇಡಿ ಅಂತೇಳಿ ಅವ್ರಿಗೆ ಪ್ರೊಹಿಬಿಷನ್ ಹಾಕಿದ್ದಾರೆ, ಮಾಡಬೇಡಿ. ಯಾಕೆಂದರೆ ಅದು ಕಂಪ್ಯಾರಿಸನ್ ಅಲ್ಲಿ ಬರ್ತದೆ ಕಾಂಗ್ರೆಸ್ ಪಕ್ಷ. ಯಾಕಂದರೆ ವಿ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಎವ್ರಿಥಿಂಗ್. ಕಾಂಗ್ರೆಸ್ ಯಾವ್ದು ಮಾಡಲಿಲ್ಲ. ಕಾಂಗ್ರೆಸ್ ಈ ಕರ್ನಾಟಕದಲ್ಲಿ ಪರ್ಟಿಕ್ಯುಲರ್ಲಿ ಈ 3 ಲೋಕಸಭಾ ಕ್ಷೇತ್ರದಲ್ಲಿ ಭೂಮಸೂದೆ ನಾವು ಮಾಡಿದ್ರು. ನಮ್ಮ ಬಂಗಾರಪ್ಪನವರು ಸೋಷಲಿಸ್ಟ್ ಪಾರ್ಟಿಯಲ್ಲಿದ್ದರು. ನಾನು ಆಗ ಮಂತ್ರಿ ಆಗಿದ್ದೆ, ಆಗ ನಾನು ಕರೆದು, ಇಲ್ಲ ನೀವು ಕಾಂಗ್ರೆಸ್ಗೆ ಬರಬೇಕು, ನಿಮ್ಮಂಥ ಸೋಷಲಿಸ್ಟ್ ನಮ್ಗೆ ಬೇಕು, ಭೂಮಸೂದೆ ಅನುಷ್ಠಾನ ಮಾಡುವಾಗ ನಿಮ್ಮಂಥವ್ರು ಬೇಕು ಅಂತೇಳಿ ಐ ವಾಸ್ ರೆಸ್ಪಾನ್ಸಿಬಲ್ ಟು ಬ್ರಿಂಗಿಂಗ್ ಬ್ಯಾಕ್ ಟು ಕಾಂಗ್ರೆಸ್. ಆಮೇಲೆ ಅದೇ ಪ್ರಕಾರ ನಾವು ಭೂಮಸೂದೆ ತಂದು ಹೋರಾಟ ಮಾಡಿದ್ವಿ. ಅಕ್ರಮ ಸಕ್ರಮ ಅಂತೇಳಿ ಯಾವುದು ಅದನ್ನು ಕಾನೂನು ತಂದಿದ್ದು, ಫಾರ್ಮ್ ನಂಬರ್ 50